ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಫ್ರೆಂಡ್ಸ್, ಮೊಟ್ಟ ಮೊದಲನೇದಾಗಿ ನಿಮಗೆ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಗೋಮತಿ ಚಕ್ರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಫ್ರೆಂಡ್ಸ್, ನಿಮಗೆಲ್ಲ ಈ ಸಮುದ್ರ ಮಂಥನ ಕತೆ ಗೊತ್ತೇ ಇರುತ್ತೆ. ಈ ಸಮುದ್ರ ಮಂಥನವನ್ನು ದೇವತೆಗಳು ಮತ್ತು ರಾಕ್ಷಸರು ಸಮುದ್ರವನ್ನು ಮಂಥನ ಮಾಡಬೇಕಾದ್ರೆ ನಮಗೆ ಅನೇಕ ದೈವಿಕ ವಸ್ತುಗಳು ದೊರೆಯುತ್ತೆ. ಅದರಲ್ಲಿ ಪ್ರಮುಖವಾದ ಲಕ್ಷ್ಮೀ ದೇವಿ, ಕವಡೆ ಮತ್ತು ಶ್ರೀಚಕ್ರ, ಆಮೇಲೆ ಕೂರ್ಮಾವತಾರಿ, ಇದು ಗೋಮಾತೆ, ಇಂಥ ಸುಮಾರು ನಮಗೆ ದೈವಿಕ ಗುಣಗಳುಳ್ಳ ವಸ್ತುಗಳು ಸಿಕ್ಕುತ್ತೆ. ಅದರಲ್ಲಿ ಈ ಗೋಮತಿ ಚಕ್ರವು ಒಂದು. ಈ ಸಮುದ್ರ ಮಂಥನ ಮಾಡುವಾಗ ಈ ಗೋಮತಿ ಚಕ್ರನೂ ಕೂಡ ನಮಗೆ ಉದ್ಭವ ಆಗುತ್ತೆ ಅಂತ ಹೇಳ್ತಾರೆ. ಫ್ರೆಂಡ್ಸ್, ಈ ಗೋಮತಿ ಚಕ್ರವನ್ನು ಲಕ್ಷ್ಮಿಯ ಸಂಕೇತ ಅಂತಲೂ ಕೂಡ ಹೇಳ್ತಾರೆ. ಇದು ಲಕ್ಷ್ಮಿಯ ಜನ್ಮಸ್ಥಳವಾದ ಸಮುದ್ರದಲ್ಲಿ ಸಿಗುತ್ತೆ, ಉದ್ಭವ ಆಗಿರುತ್ತೆ ಅಂತ ಹೇಳ್ತಾರೆ. ಈ ಉತ್ತರ ಭಾರತದಲ್ಲಿ ಹರಿಯುವ ಈ ಗೋಮತಿ ನದಿ ದಡದಲ್ಲಿ ಈ ಚಕ್ರವು ಸಿಗುವುದರಿಂದ ಇದಕ್ಕೆ ಗೋಮತಿ ಚಕ್ರ ಅಂತ ಕೂಡ ಕರೀತಾರೆ. ಫ್ರೆಂಡ್ಸ್, ಈ ಗೋಮತಿ ಚಕ್ರವು ವಿಷ್ಣುವಿನ ಸುದರ್ಶನ ಚಕ್ರವನ್ನು ಹೋಲುತ್ತೆ. ಏನಂದರೆ ಇದು ನೋಡೋದಕ್ಕೆ ವಿಷ್ಣುವಿನ ಸುದರ್ಶನ ಚಕ್ರ ಹೇಗಿರುತ್ತೋ ಅದೇ ಥರ ನಿಮಗೆ ಈ ಚಕ್ರ ಕಾಣಿಸುತ್ತೆ. ನೀವು ಕ್ಲಿಯರಾಗಿ ಅಬ್ಸರ್ವ್ ಮಾಡಿದ್ರೆ ಅದು ಸುದರ್ಶನ ಚಕ್ರದಂತೆ ಬಿಳಿ ಭಾಗವಾಗಿದ್ದು ಅದರ ಸುತ್ತ ಸುದರ್ಶನ ಚಕ್ರದಂತೆ ಸುರುಳಿ ಇರೋದು ನಮ್ಮ ಗಮನಕ್ಕೆ ಬರುತ್ತೆ. ಫ್ರೆಂಡ್ಸ್, ಅಷ್ಟೇ ಅಲ್ಲ, ಈ ಚಕ್ರವನ್ನು ಶುಕ್ರ ಗ್ರಹದ ಸಂಕೇತ ಅಂತಲೂ ಕೂಡ ಹೇಳ್ತಾರೆ. ನಿಮಗೆ ಮುಖ್ಯವಾಗಿ ಅನೇಕ ರೀತಿಯ ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಉದಾಹರಣೆಗೆ ಆರ್ಥಿಕ ಅಭಿವೃದ್ಧಿಯಲ್ಲಿ ಕುಂಠಿತ ಆಗೋದಿರ್ಬೋದು, ವ್ಯಾಪಾರದಲ್ಲಿ ನಷ್ಟ, ಅನಾರೋಗ್ಯ, ಮನೆಯಲ್ಲಿ ಕಿರಿಕಿರಿ, ದುಡ್ಡಿನ ಸಮಸ್ಯೆ, ಆರೋಗ್ಯದ ಸಮಸ್ಯೆ, ಇಂಥ ಅನೇಕ ಸಮಸ್ಯೆಗಳು ಬರೋದಕ್ಕೆ ಈ ಗೋಮತಿ ಚಕ್ರಗಳನ್ನು ಮನೆಯಲ್ಲಿಟ್ಟರೆ ಈ ಥರ ಸಮಸ್ಯೆ ಕೂಡ ಬರೋದಿಲ್ಲ ಅಂತಲೂ ಹೇಳ್ತಾರೆ. ಫ್ರೆಂಡ್ಸ್, ಉದ್ಯೋಗ ಸಮಸ್ಯೆ ಕಾಡ್ತಾ ಇದ್ದರೆ, ಆರೋಗ್ಯ ಸಮಸ್ಯೆ ಕಾಡ್ತಾ ಇದ್ದರೆ, ಇಂಥ ಸಮಸ್ಯೆಗಳಿಂದ ಮುಕ್ತಿ ಪಡೆಯೋಕ್ಕೆ ಈ ಚಕ್ರವನ್ನು ಇಡುವುದು ಒಳ್ಳೆಯದು. ಫ್ರೆಂಡ್ಸ್, ಈ ಗೋಮತಿ ಚಕ್ರದಿಂದ ಪರಿಹಾರ ಹೊಂದಬಹುದು. ಈ ಚಕ್ರವನ್ನು ಯಾವ ರೀತಿ ಉಪಯೋಗ ಮಾಡುವುದು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಫ್ರೆಂಡ್ಸ್, ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ವಿಡಿಯೋಗಳನ್ನ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಫ್ರೆಂಡ್ಸ್, ಈ ಸಮಸ್ಯೆ ಆರ್ಥಿಕ ಸಮಸ್ಯೆ ಇರೋರು 5 ಹಳದಿ ಕವಡೆಗಳು ಮತ್ತು 11 ಗೋಮತಿ ಚಕ್ರವನ್ನು ಒಂದು ಹೊಸದಾದ ಹಳದಿ ಬಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ಇಟ್ಟು ಗಂಟು ಕಟ್ಟಿ ಹಣ ಇಡುವ ಸ್ಥಳದಲ್ಲಿ ಇಡಬೇಕು. ಹೀಗೆ ಮಾಡಿದರೆ ಆರ್ಥಿಕ ಸಮಸ್ಯೆ ದೂರ ಆಗಿ ಆರ್ಥಿಕ ಲಾಭವನ್ನು ಕೂಡ ಕಾಣುತ್ತೀರಾ ಅಂತ ಪರಿಗಣಿಸಲಾಗಿದೆ. ಇನ್ನು ಈ ಚಕ್ರವನ್ನು ನಿಮ್ಮ ಪರ್ಸ್ ಅಥವಾ ವ್ಯಾಲೆಟ್, ಜೇಬುನಲ್ಲಿ ಇಟ್ಟರೆ ಸುಖ, ಸಮೃದ್ಧಿ, ನೆಮ್ಮದಿ ಹೆಚ್ಚುತ್ತೆ ಅಂತಲೂ ಕೂಡ ಹೇಳ್ತಾರೆ. ಇನ್ನು ನೀವು ದೇವರ ಮನೆಯಲ್ಲಿ 5 ಗೋಮತಿ ಚಕ್ರ ಇಟ್ಟು ಪೂಜೆ ಮಾಡಿದರೆ ಧನವೃದ್ಧಿ ಆಗುತ್ತೆ ಅಂತಲೂ ಹೇಳ್ಬೋದು. ಫ್ರೆಂಡ್ಸ್, ಈ ಲಕ್ಷ್ಮೀ ದೇವಿಯ ಪೂಜೆಯಲ್ಲಿ ಸಾಮಾನ್ಯವಾಗಿ ನಾವು ಈ ವರಲಕ್ಷ್ಮಿ ಪೂಜೆ, ವರಲಕ್ಷ್ಮಿ ವ್ರತ, ವೈಭವ ಲಕ್ಷ್ಮಿ ವ್ರತ, ಈ ಥರ ಎಲ್ಲ ವ್ರತಗಳನ್ನ ನಾವು ಮನೇಲಿ ಮಾಡ್ತಾ ಇರ್ತೀವಿ. ಅಂಥ ಸಮಯದಲ್ಲಿ 5, 3 ಅಥವಾ 11 ಗೋಮತಿ ಚಕ್ರವನ್ನು ಲಕ್ಷ್ಮೀ ಪಾದದಲ್ಲಿ ಇಟ್ಟು ನಾವು ಈ ವ್ರತಗಳನ್ನು ಮಾಡಿದ್ರೆ ಆ ವ್ರತಗಳಿಗೆ ಇನ್ನಷ್ಟು ಶಕ್ತಿ, ಹಾಗೆ ದುಪ್ಪಟ್ಟು ಶಕ್ತಿ ಬಂದು ಆ ವ್ರತ ನಾವು ಏನಕ್ಕಾಗಿ ಆ ವ್ರತವನ್ನು ಮಾಡ್ತಾ ಇರ್ತೀವಿ ಆ ಕಾರ್ಯ ಬಹುಬೇಗ ನಮಗೆ ಕಾರ್ಯಸಿದ್ಧಿ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಫ್ರೆಂಡ್ಸ್, ಮನೆಯಲ್ಲಿ ಗೋಮತಿ ಚಕ್ರವನ್ನು ಇಟ್ಟರೆ ಮನೆ ಸಮೃದ್ಧಿ ಆಗುತ್ತೆ, ಧನಧಾನ್ಯ ವೃದ್ಧಿ ಆಗುತ್ತೆ, ಆರ್ಥಿಕ ಸಂಕಷ್ಟ ಬರಲ್ಲ. ನೆಗೆಟಿವ್ ಏನಿರುತ್ತೆ, ಆ ಮನೆಯಲ್ಲಿ ನೆಗೆಟಿವ್ ಏನಿರುತ್ತೆ ಆ ನೆಗೆಟಿವ್ ಎಲ್ಲ ಹೋಗಿ ಪಾಸಿಟಿವ್ ವೈಬ್ಸು ಆ ಮನೆಯೆಲ್ಲ ಹರಡಿಕೊಳ್ಳುತ್ತೆ ಅಂತಲೂ ಕೂಡ ಹೇಳ್ತಾರೆ. ಇನ್ನು ನೀವೇನಾದರೂ ಹೊಸದಾಗಿ ಮನೆ ಕಟ್ಟಬೇಕು ಅಂತ ಇದ್ದರೆ ಆ ಮನೆಯ ಪಾಯಕ್ಕೆ 11 ಗೋಮತಿ ಚಕ್ರವನ್ನು ಹಾಕಿದ್ರೆ ಯಾವುದೇ ಅಡೆ ಇಲ್ಲದೆ ಆ ಮನೆ ಆದಷ್ಟು ಬೇಗ ಕಟ್ಟಡ ಪೂರ್ಣಗೊಳ್ಳುತ್ತೆ ಅಂತಲೂ ಕೂಡ ಹೇಳ್ತಾರೆ. ಇನ್ನು ಚಿಕ್ಕ ಮಕ್ಕಳು ಮನೆಯಲ್ಲಿದ್ದರೆ
ಅವು ಯಾವಾಗಲೂ ಬೆಚ್ಚಿ ಬೀಳ್ತಾ ಇರ್ತವೆ. ಈಗ ಚಿಕ್ಕ ಮಕ್ಕಳು ಮಲಗಿದ ಕಡೆ ಬೆಚ್ಚಿ ಬೀಳ್ತಾ ಇರ್ತಾರೆ ಅಂತಾರೆ. ಆ ಬೆಚ್ಚಿ ಬೀಳೋ ಮಕ್ಕಳು ದಿಂಬಡೆಗೆ ಒಂದು 11 ಗೋಮತಿ ಚಕ್ರವನ್ನು ಇಟ್ಟರೆ ಆ ಬೆಚ್ಚಿ ಬೀಳೋದು ಕೂಡ ಕಡಿಮೆ ಆಗುತ್ತೆ. ಯಾವುದಾದ್ರೂ ಮಕ್ಕಳಿಗೆ ಕೆಟ್ಟ ದೃಷ್ಟಿ ಆಗಿದರೆ ಆ ಕೆಟ್ಟ ದೃಷ್ಟಿಯನ್ನು ಹೊರ ಹಾಕೋದಕ್ಕೂ ಕಡಿಮೆ ಮಾಡೋದಕ್ಕೂ ಈ ಗೋಮತಿ ಚಕ್ರ ನಮಗೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಒಟ್ಟಾರೆ ಈ ಮನೆಯ ದೌರ್ಭಾಗ್ಯವನ್ನು ನಿವಾರಿಸುವ ಶಕ್ತಿ ಈ ಗೋಮತಿ ಚಕ್ರಕ್ಕಿದೆ. ಈ ಮನೆಯಲ್ಲಿ ನಾವು ಗೋಮತಿ ಟ್ರೀ ಅಂತಲೇ ಸಿಗುತ್ತೆ. ಅದನ್ನು ತಗೊಂಬಂದು ನಾವು ಮನೆಯ ಶೋಕೇಶಲ್ಲಾಗಿರ್ಬೋದು ಅಥವಾ ಟೀಪಾಯ್ ಮೇಲೆ, ಒಟ್ಟಾರೆ ಮನೆಯಲ್ಲಿ ಎಲ್ಲಾದರೂ ಒಂದು ಕಡೆ ದೇವ್ರ ಮನೆಯಲ್ಲಾಗಿರ್ಬೋದು ಇಟ್ಟರೆ ನಮ್ಮ ಮನೆಯ ದೌರ್ಭಾಗ್ಯವನ್ನು ನಿವಾರಿಸಿ ಮನೆಯ ಸೌಭಾಗ್ಯತನ ಅಥವಾ ಮನೆಯ ಒಂದು ಒಳ್ಳೆಯ ಪಾಸಿಟಿವ್ ವೈಬ್ಸ್ನ ತುಂಬೋದಕ್ಕೆ ಈ ಗೋಮತಿ ಚಕ್ರ ನಮಗೆ ಸಹಾಯ ಮಾಡುತ್ತೆ. ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುವುದರಲ್ಲಿ ಇದು ನಂಬರ್ 1 ಅಂತಲೇ ಹೇಳ್ಬೋದು. ನಕಾರಾತ್ಮಕ ಶಕ್ತಿಯನ್ನು ಕಡಿಮೆ ಮಾಡಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುವುದಕ್ಕೆ ಈ ಗೋಮತಿ ಚಕ್ರ ನಮಗೆ ಒಂದು ಒಳ್ಳೆಯ ವಸ್ತುವಾಗಿ ಪರಿಣಾಮ ಬೀರುತ್ತೆ. ನೀವು ಪೂಜಾ ಕೊಠಡಿಯಲ್ಲಿ ಇಟ್ಟರೆ ಶುಭಕರ ಅಂತ ಹೇಳುತ್ತೆ. ವ್ಯಾಪಾರ ಬೆಳವಣಿಗೆ ಏನಾದರೂ ಕುಂಠಿತ ಆಗಿದರೆ ಆ ವ್ಯಾಪಾರ ಬೆಳವಣಿಗೆ ಆಗೋದಕ್ಕೆ ಆ ವ್ಯಾಪಾರದ ಸ್ಥಳದಲ್ಲಿ ಈ ಗೋಮತಿ ಚಕ್ರಗಳನ್ನು ಇಡುವುದು ತುಂಬ ಒಳ್ಳೆಯದು. ಈಗಾಗಲೇ ನಾನು ಹೇಳ್ದಂಗೆ ಲಕ್ಷ್ಮೀ ಪೂಜೆಗಳಲ್ಲಿ ಈ ಚಕ್ರವನ್ನು ಬಳಸುವುದು ತುಂಬ ಶುಭಕರವಾಗಿರುತ್ತದೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇದು ಮನೆಯಲ್ಲಿದ್ದರೆ ನಿಮ್ಮ ಮನೆಯ ಶಾಂತಿ ಮತ್ತು ಸಮೃದ್ಧಿಯ ಸಂಕೇತವಾಗಿರುತ್ತೆ. ಫ್ರೆಂಡ್ಸ್, ಈ ಗೋಮತಿ ಚಕ್ರ ನಮಗೆ ಪಾಸಿಟಿವ್ ವೈಬ್ಸ್ನ ತಂದು ಕೊಡೋದಲ್ಲದೆ ನಮ್ಮ ಮನೆಯಲ್ಲಿ ನಮ್ಮ ಮನಸ್ಸಿನಲ್ಲಿ ಯಾವುದಾದ್ರೂ ನೆಗೆಟಿವ್ ಶಕ್ತಿ ಇದ್ದರೆ ಆ ಶಕ್ತಿಯನ್ನು ಹೊರಗಡೆ ಹಾಕಿ ಮಾನಸಿಕ ನೆಮ್ಮದಿಯನ್ನು ಕೂಡ ತಂದುಕೊಡುತ್ತೆ. ಹಾಗಾಗಲೇ ಈಗ ಮನುಷ್ಯರು ನಾವು ಹೇಗೆ ಬಳಸೋದು ಅಂತ ನಾವು ತಿಳ್ಕೊಂಡ್ರೆ ಈ ಗೋಮತಿ ಚಕ್ರದಲ್ಲಿ ನಾವು ಫಿಂಗರ್ ರಿಂಗನ್ನು ಧರಿಸ್ಕೋಬೋದು, ಬ್ರೇಸ್ಲೆಟ್ ಥರನೂ ಧರಿಸ್ಕೋಬೋದು. ಇವಾಗ ಈ ಗೋಮತಿ ಚಕ್ರದಲ್ಲೇ ಕೂಡ ಫಿಂಗರ್ ರಿಂಗು, ಬ್ರಾಸ್ಲೆಟು ಎಲ್ಲನೂ ನಾವು ಮಾಡಿಸ್ಕೊಂಡು ಹಾಕೋಬೋದು. ಅದೇ ರೀತಿ ಈ ಗೋಮತಿ ಚಕ್ರದ ಟ್ರೀಗಳನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿದರೆ ತುಂಬ ಒಳಿತು. ಈ ಗೋಮತಿ ಚಕ್ರದಲ್ಲಿ ವಿಧವಾದ ಟ್ರೀಗಳಿವೆ. ದೊಡ್ಡ ದೊಡ್ಡ ಟ್ರೀಗಳು ಅಥವಾ ನಮಗೆ ಸ್ಮಾಲ್ ನಮ್ಮ ಮನೆಯಲ್ಲಿ ದೊಡ್ಡದು ಇಡೋಕ್ಕೆ ಜಾಗ ಇಲ್ಲ ಅಂದರೆ ಚಿಕ್ಕದಾಗಿರೋ ಗೋಮತಿ ಟ್ರೀಗಳು ಸಹ ಸಿಗುತ್ತೆ ಫ್ರೆಂಡ್ಸ್. ಇದು ನಿಮಗೆ ಗೋಮತಿ ಚಕ್ರ ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲಿ ಅಥವಾ ಈ ಲಕ್ಷ್ಮೀ ಗೊರವನಹಳ್ಳಿ ಇಂಥ ಕಡೆ ಹೋದಾಗ ನಿಮಗೆ ಗೋಮತಿ ಚಕ್ರಗಳು ಬಹಳ ಈಸಿಯಾಗಿ ಸಿಗುತ್ತೆ. ಎಲ್ಲೂ ಸಿಗಲಿಲ್ಲ ಅಂದರೆ ಅಮೆಝಾನಲ್ಲಿ ಕೂಡ ಈ ಗೋಮತಿ ಚಕ್ರಗಳು ಸಿಗುತ್ತೆ, ಪರ್ಚೇಸ್ ಮಾಡ್ಬೋದು ಫ್ರೆಂಡ್ಸ್. ಹೀಗೆ ಅನೇಕ ಉಪಯುಕ್ತವಾಗುವ ಈ ಗೋಮತಿ ಚಕ್ರವು ಒಂದು ಚಿಕ್ಕದಾಗಿರುತ್ತೆ. ಒಂದು ಚಿಕ್ಕದಾದ ಆಕಾರದಲ್ಲಿರೋ ಈ ಗೋಮತಿ ಚಕ್ರವು ನಮಗೆ ಬಹುದೊಡ್ಡ ಪರಿವರ್ತನೆಯನ್ನೇ ಮಾಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ತುಂಬ ಒಳ್ಳೆಯದು. ಈ ಗೋಮತಿ ಚಕ್ರವನ್ನು ಮನೆಯಲ್ಲಿಟ್ಕೊಂಡ್ರೆ ನಮ್ಮ ಮನೆಯ ಸುಖ ಶಾಂತಿ ಲಭಿಸುವುದಲ್ಲದೆ ಆರ್ಥಿಕ ಸಮಸ್ಯೆ ಕೂಡ ಬರಲ್ಲ. ಆರ್ಥಿಕವಾಗಿ ಲಾಭ ಆಗೋದಕ್ಕೂ ಕೂಡ ಈ ಗೋಮತಿ ಚಕ್ರ ನಮಗೆ ಸಹಾಯ ಮಾಡುತ್ತೆ. ಇನ್ನೊಂದು ಈ ಗೋಮತಿ ಚಕ್ರ ಮತ್ತು ಕಮಲಾಕ್ಷಿ ಬೀಜ, 2 ಏಲಕ್ಕಿ ಇಷ್ಟನ್ನು ನೀವು 3 ಮಿಕ್ಸ್ ಮಾಡಿ ನಮ್ಮ ದೇವರ ಕೋಣೆಯಲ್ಲಿಟ್ಟು ಪೂಜೆ ಮಾಡ್ತಾ ಬಂದರೆ ನಿಜವಾಗ್ಲೂ ನಮ್ಮ ಮನೆಯ ವೈಬ್ಸೇ ಚೇಂಜ್ ಆಗುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಮನೆಯ ನಕಾರಾತ್ಮಕವೆಲ್ಲ ಹೋಗಿ ಸಕಾರಾತ್ಮಕವಾಗಿ ಮನೆ ಪರಿವರ್ತನೆ ಆಗೋದಲ್ಲದೆ ಮನೆಯಲ್ಲಿರೋರ ಆರೋಗ್ಯ ಕೂಡ ಸುಧಾರಿಸುತ್ತೆ. ಆರೋಗ್ಯದಲ್ಲಿ ದುಪ್ಪಟ್ಟು ಒಳ್ಳೆಯ ಆರೋಗ್ಯನೇ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್, ಇದೊಂದು ಚಿಕ್ಕ ಗೋಮತಿ ಚಕ್ರವನ್ನು ನಾವು ಮನೆಯಲ್ಲಿಟ್ಕೊಂಡು ಪೂಜೆ ಮಾಡೋದಾಗಲಿ ಅಥವಾ ಜೇಬಲ್ಲಿ ಪರ್ಸಲ್ಲಿ ಇಟ್ಕೊಳ್ಳೋದಾಗಲಿ ಮಾಡೋದ್ರಿಂದ ನಮಗೆ ಹಣದ ಮುಗ್ಗಟ್ಟಿರ್ಬೋದು, ಸಾಲದ ಬಾಧೆ ಇರ್ಬೋದು, ಅನಾರೋಗ್ಯ ಇರ್ಬೋದು ಅಥವಾ ವ್ಯವಹಾರದಲ್ಲಿ ಕುಂಠಿತ ಆಗಿರ್ಬೋದು, ಇನ್ನೂ ಹಲವಾರು ಸಮಸ್ಯೆಗಳಿಗೆ ಪರಿಹಾರನ ಕಂಡ್ಕೋಬೋದು ಅಂತ ಹೇಳ್ತಾ, ನೀವು ಕೂಡ ಗೋಮತಿ ಚಕ್ರ ಬಿಟ್ಟು ಸಿಕ್ಕರೆ ತಗೊಂಬಂದು ಮನೇಲಿಟ್ಕೊಂಡು ಮನೆಯ ನೆಗೆಟಿವ್ ಎಲ್ಲ ಹೋಗಿಸಿ ಪಾಸಿಟಿವ್ ವೈಬ್ಸ್ನ ಮನೆಯಲ್ಲಿ
ತುಂಬಿಕೊಂಡು ಒಳ್ಳೆ ಚೆನ್ನಾಗಿರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನಾನೊಬ್ಬ ಚಿಕ್ಕ ಯೂಟ್ಯೂಬರ್. ದಯವಿಟ್ಟು ನಿಮ್ಮ ಸಹಕಾರ ಅಗತ್ಯ ಇದೆ. ಪ್ಲೀಸ್ ಸಪೋರ್ಟ್ ಮಾಡಿ, ವಿಡಿಯೋಗಳ್ನ ನೋಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ವಿಡಿಯೋಗಳ್ನ ಶೇರ್ ಮಾಡಿ. ಈ ಇನ್ಫಾರ್ಮೇಷನ್ನು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.